ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಹರ್ ಘರ್ ತಿರಂಗ ಸೆಲ್ಫಿ ಫೋಟೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಹರ್ ಘರ್ ತಿರಂಗ ಸೆಲ್ಫಿ ಏಕೆ ಆಚರಣೆ ಮಾಡಬೇಕು, ಅದರ ಉದ್ದೇಶ ಏನಂತೇಳಿ ತಿಳಿದುಕೊಳ್ಳೋಣ. ಹರ್ ಘರ್ ತಿರಂಗ ಅಭಿಯಾನವು ಆಗಸ್ಟ್ 9ರಿಂದ ಆಗಸ್ಟ್ 17ರವರೆಗೆ ನಡೆಯುತ್ತದೆ. ಇದು ನಾಗರಿಕರು ತಮ್ಮ ಮನೆಗಳಲ್ಲಿ ಭಾರತೀಯ ರಾಷ್ಟ್ರಧ್ವಜವನ್ನು ಹಾರಿಸಲು, ಸ್ಥಳೀಯ ತಿರಂಗ ರ್ಯಾಲಿಯಲ್ಲಿ ಭಾಗವಹಿಸಲು, ಒಂದೇ ಮಾತರಂನ ಹಾಡಲು ಮತ್ತು ಅಧಿಕೃತ ಭಾಗವಹಿಸುವಿಕೆ ಪ್ರಮಾಣಪತ್ರಗಳನ್ನು ಡೌನ್ಲೋಡ್ ಮಾಡಲು ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲು ಪ್ರೋತ್ಸಾಹಿಸುವುದಂತಿದೆ. ಇದರ ಅಭಿಯಾನದ ಉದ್ದೇಶವೇನೆಂದರೆ ಒಂದೇ ಮಾತರಂನ 150 ವರ್ಷಗಳ ಜೊತೆಗೆ ರಾಷ್ಟ್ರಧ್ವಜದ ಚೈತನ್ಯವನ್ನು ಆಚರಿಸುವುದು. ಇದರ ಮುಖ್ಯ ಉದ್ದೇಶವಾಗಿರ್ತದೆ. ಅಂದರೆ ಒಂದೇ ಮಾತರಂ ರಚನೆಯಾಗಿ 150 ವರ್ಷಗಳಾಗಿರೋದ್ರಿಂದ ಎಲ್ಲ ಮಟ್ಟದಲ್ಲಿ ಹರ್ ಘರ್ ತಿರಂಗ ಸೆಲ್ಫಿ ಫೋಟೋವನ್ನು ಆಚರಿಸಬೇಕಂತಿದೆ. ಧ್ವಜದ ಮೂಲ ನಿಯಮಗಳಂದರೆ, ನೀವು ಸೆಲ್ಫಿ ತೆಗೆದುಕೊಂತಹ ಸಮಯದಲ್ಲಿ ಧ್ವಜ ಹೇಗಿರಬೇಕಂದರೆ, ಧ್ವಜವು ಸ್ವಚ್ಛವಾಗಿ ಹಾನಿಗೊಳಗಾಗಿಲ್ಲ ಮತ್ತು ಗೌರವದಿಂದ ಪ್ರದರ್ಶಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಕೇಸರಿ ಪಟ್ಟಿ ಮೇಲ್ಭಾಗದಲ್ಲಿ ಇರಬೇಕು. ಧ್ವಜವು ನೆಲ ಅಥವಾ ನೆಲವನ್ನು ಮುಟ್ಟಲು ಬಿಡಬೇಡಿ. ಅಂದರೆ ಇದು ಒಂದು ಗೌರವದೊಂದಿಗೆ ನಾವು ಹರ್ ಘರ್ ತಿರಂಗ ಸೆಲ್ಫಿಯನ್ನು ಆಚರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕರ ಕಚೇರಿಯಿಂದ ಒಂದು ಪತ್ರ ಕೂಡ ಸಲ್ಲಿಸಿದ್ದಾರೆ. ಆ ಪತ್ರದಲ್ಲಿ ಏನಂತಂದರೆ, ದೇಶಭಕ್ತಿಯನ್ನು ಬೆಳೆಸಲು ರಾಷ್ಟ್ರೀಯ ಧ್ವಜದೊಂದಿಗೆ ನಾಗರಿಕರ ಭಾವನಾತ್ಮಕ ಸಂಬಂಧವನ್ನು ಬಲಪಡಿಸಲು ಹಾಗೂ ರಾಷ್ಟ್ರಗೀತೆ ಒಂದೇ ಮಾತರಂನ 150 ವರ್ಷಗಳನ್ನು ಸ್ಮರಿಸಲು ಹರ್ ಘರ್ ತಿರಂಗ ಅಭಿಯಾನವನ್ನು 26 ಆಗಸ್ಟ್ 9ರಿಂದ 17ರವರೆಗೆ ದೇಶಾದ್ಯಂತ ಆಚರಿಸಲು ನಿರ್ಧರಿಸಲಾಗಿರುತ್ತದೆ. ಈ ಅಭಿಯಾನದ ಅವಧಿಯಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಕ್ಷೇತ್ರ ಮಟ್ಟದಲ್ಲಿ ವಿಶೇಷವಾಗಿ ICDSನ ಅಂಗನವಾಡಿ ಕಾರ್ಯಕರ್ತೆಯರು, ಇತರೆ ಸಿಬ್ಬಂದಿಗಳು ಭೌತಿಕ ಮತ್ತು ಡಿಜಿಟಲ್ ವಿಧಾನಗಳ ಮೂಲಕ ಹರ್ ಘರ್ ತಿರಂಗ ಅಭಿಯಾನವನ್ನು ಆಚರಿಸಲು ತಿಳಿಸಿದೆ. ಭೌತಿಕ ಆಚರಣೆಗಳಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ಪ್ರದರ್ಶನ, ರಾಷ್ಟ್ರೀಯ ಗೀತೆ ಒಂದೇ ಮಾತರಂನ ಸಾಮೂಹಿಕ ಗಾಯನ, ದೇಶಭಕ್ತಿ ಕಾರ್ಯಕ್ರಮಗಳ ಆಯೋಜನೆ ಮತ್ತು ಮಕ್ಕಳು ಮತ್ತು ಇತರ ಪಾಲುದಾರರ ಭಾಗವಹಿಸುವಿಕೆ ಸೇರಿವೆ. ಡಿಜಿಟಲ್ ಆಚರಣೆಗಳ ಭಾಗವಾಗಿ ಅಧಿಕಾರಿ ಸಿಬ್ಬಂದಿಗಳು ಹರ್ ಘರ್ ತಿರಂಗ ಪೋರ್ಟಲ್ನಲ್ಲಿ ತಿರಂಗ ಜೊತೆ ಸೆಲ್ಫಿಯನ್ನು ಅಪ್ಲೋಡ್ ಮಾಡಲು ಪ್ರೋತ್ಸಾಹಿಸುವುದು. ಇದರಲ್ಲಿ ಒಂದೇ ಮಾತರಂನ ಸಾಹಿತ್ಯವು ಅಪ್ಲೋಡ್ ಮಾಡಿದ ಚಿತ್ರ ಭಾಗವಾಗಿ ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಬೇಕಾದ ಚಟುವಟಿಕೆಗಳು. 1ನೇದು, ಭಾರತದ ಧ್ವಜ ಸಂಹಿತೆಗೆ ಅನುಗುಣವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ಸಮಾರಂಭಗಳನ್ನು ಆಯೋಜಿಸುವುದು. 2ನೇದು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಫಲಾನುಭವಿಗಳು ಮತ್ತು ಸ್ಥಳೀಯ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಒಂದೇ ಮಾತರಂನ ಸಾಮೂಹಿಕ ಗಾಯನ ಸೇರಿದಂತೆ ಮಹಿಳೆಯರ ನೇತೃತ್ವದ ದೇಶಭಕ್ತಿ ಕಾರ್ಯಕ್ರಮವನ್ನು ನಡೆಸುವುದು. 3ನೇದು, ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿ ಬಾಣಂತಿಯರು ಮತ್ತು ಇತರೆ ಫಲಾನುಭವಿಗಳ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುವುದು. 4ನೇದು, ಹರ್ ಘರ್ ತಿರಂಗ ಪೋರ್ಟಲ್ನಲ್ಲಿ ತಿರಂಗ ಜೊತೆ ಸೆಲ್ಫಿ ಅಪ್ಲೋಡ್ ಮಾಡಲು ಫಲಾನುಭವಿಗಳು ಮತ್ತು ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಪ್ರೇರೇಪಿಸುವುದು. ಮೇಲಿನ ಚಟುವಟಿಕೆಗಳ ಪರಿಣಾಮವಾಗಿ ಅನುಷ್ಠಾನಕ್ಕಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳಿಗೆ ಅಗತ್ಯ ಸೂಚನೆ ನೀಡುವುದು ಎಂದು ಮಾನ್ಯ ಜಂಟಿ ನಿರ್ದೇಶಕರು ICDS ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರು ಪತ್ರದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಯಾವ ರೀತಿಯಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲ್ಲ ನಾಗರಿಕರಿಗೆ ಯಾವ ರೀತಿಯಾಗಿ ಸೆಲ್ಫಿ ಫೋಟೋ ಅಪ್ಲೋಡ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು
ಹರ್ ಘರ್ ತಿರಂಗ ಕ್ರೋಮಲ್ಲಿ ಹರ್ ಘರ್ ತಿರಂಗ ಅಂತೇಳಿ ಹೊಡೆದ್ಬಿಟ್ರೆ ನಿಮಗೆ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಮೊದಲನೇ ಪೇಜ್ ಓಪನ್ ಆದ ನಂತರ ನಿಮಗೆ ಕ್ಲಿಕ್ ಮಾಡಬೇಕಿಲ್ಲಿ ಹರ್ ಘರ್ ತಿರಂಗದ ಮೇಲೆ. ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ ಹರ್ ಘರ್ ತಿರಂಗ ಅಂತೇಳಿ 9ರಿಂದ ಆಗಸ್ಟ್ 17ರವರೆಗೆ. ಇಲ್ಲಿ ಕೆಳಗಡೆಗೆ ನಿಮಗೆ ಯಾವ ರೀತಿಯಾಗಿ ಅಪ್ಲೋಡ್ 4 ಸ್ಟೆಪ್ಪಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ನೇಮು, ಮೊಬೈಲ್ ನಂಬರು, ಕಂಟ್ರಿ, ಎಂಟರ್ ಯುವರ್ ಡೀಟೇಲ್ಸ್ ಅಂತಿದೆ. ಎರಡನೇದು ಬಂದುಬಿಟ್ಟು ನಿಮಗೆ ಸೆಲ್ಫಿ, ತಿರಂಗ ಜೊತೆ ಸೆಲ್ಫಿ ತೊಗೊಂಡಿರೋ ಫೋಟೋ ತೊಗೋಬೇಕು, ಅಪ್ಲೋಡ್ ಮಾಡಬೇಕು. ಮತ್ತು ಸರ್ಟಿಫಿಕೇಟು ಮತ್ತು ವಂದೇ ಮಾತರಂ ಆಡಿಯೋ ಬರುತ್ತೆ. ಬನ್ನಿ ಯಾವ ರೀತಿಯಾಗಿ ನಾವು ಅಪ್ಲೋಡ್ ಮಾಡೋದು ಅಂತೇಳಿ. ಇಲ್ಲಿ ಅಪ್ಲೋಡ್ ಆ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಹೆಸರು ಬರೀಬೇಕು. ಮೊದಲು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಹಾಕಬೇಕು. ಇಲ್ಲಿ ಕಂಟ್ರಿ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲೊಕೇಶನ್ ಟೈಪ್ ಅರ್ಬನ್ನು, ರೂರಲ್ಲು. ಅರ್ಬನ್ ಇದ್ದರೆ ನಿಮಗೆ ULB ನೇಮ್ ಬರುತ್ತೆ. ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ULB ನೇಮ್ ಬರುತ್ತೆ, ಅರ್ಬನ್ ಲೋಕಲ್ ಬಾಡೀಸ್ ಅಂತೇಳಿ. ಒಂದು ವೇಳೆ ರೂರಲಲ್ಲಿ ಇದ್ದರೆ ಅಂದರೆ ನೀವು ರೂರಲ್ ಸೇಮ್ ಡಿಸ್ಟಿಕ್ಕು, ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕು, ಗ್ರಾಮ ಪಂಚಾಯತಿ ಅಂತ ಬರುತ್ತೆ. ಉದಾಹರಣೆಯಾಗಿ ನಾನು ಇಲ್ಲಿ ಕರ್ನಾಟಕ ತೊಗೊತಿದ್ದೀನಿ. ಡಿಸ್ಟಿಕ್ಕು, ಬ್ಲಾಕ್ ಅಂದರೆ ನಿಮಗೆ ತಾಲೂಕು ನೇಮ್ ಬರುತ್ತೆ. ಗ್ರಾಮ ಪಂಚಾಯತಿ ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ನಿಮ್ಮದಂತೇಳಿ ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಅರ್ಬನ್ನಲ್ಲಿ ಇದ್ದರೆ ಅಂದರೆ ನೀವು ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟು, ಡಿಸ್ಟಿಕ್ಕು, ULB ನೇಮು, ಆನೇಕಲ್, ಅತ್ತಿಬೆಲೆ, ಬೊಮ್ಮಸಂದ್ರ, ಬೃಹತ್, ಬೆಂಗಳೂರು ಮಹಾನಗರ ಪಾಲಿಕೆ, ಚಂದಾಪುರ, ಚಿಕ್ಕಬಾಣವರ, ಹೆಬ್ಬಗೋಡಿ, ಹುಣಸಮಾರ್ನಹಳ್ಳಿ, ಜಿಗಣಿ, ಮಾದನಕಳ್ಳಿ. ಈ ನಿಮ್ಮದು ಯಾವುದು ನಿಮಗೆ ಯಾವ ಏರಿಯಾದಲ್ಲಿದ್ದಾರೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು BBMP ಅಂತೇಳಿ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಅಪ್ಲೋಡ್ ಆ ಸೆಲ್ಫಿ ಅಂತಿದೆ. ಇಲ್ಲಿ ನೀವು 2 ಟೈಪ್ ಆಗಿದೆ ಅಪ್ಲೋಡ್ ಮಾಡಬೇಕಾದ್ರೆ. ಅಂದರೆ ಇಮೇಜ್ ಸೈಜ್ ಎಷ್ಟಂದರೆ 10 MBಕ್ಕಿಂತ ಜಾಸ್ತಿ ಇರಬಾರ್ದು ಇಮೇಜ್ ಅಪ್ಲೋಡ್ ಮಾಡಬೇಕಾದ್ರೆ. ಒಂದು ನೀವು ಈಗಾಗಲೇ ಅಪ್ಲೋಡ್ ಮಾಡಿ ಸೆಲ್ಫಿ ತೊಗೊಂಡಿದ್ರಂದರೆ ಬ್ರೌಸರ್ ಫೈಲ್ ಹೋಗಿ, ಇಲ್ಲ ನಾನು ಲೈವ್ ಆಗಿ ತಿರಂಗ ಜೊತೆ ಸೆಲ್ಫಿ ತೊಗೊತೀನಿ ಅಂದರೆ ಕ್ಲಿಕ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀರ ಅಂದರೆ ಈ ರೀತಿಯಾಗಿ ನಿಮಗೆ ಸೆಲ್ಫಿ ಫೋಟೋ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲ ಬ್ರೌಸರ್ ಫೈಲ್ ಅಂತಿದೆ, ಬ್ರೌಸರ್ ಫೈಲ್ ಉಪಯೋಗಿಸಿ ಬ್ರೌಸರ್ ಫೈಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನೀವು ಸೆಲ್ಫಿ ತೊಗೊಂಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ರಿವ್ಯೂ ನೀವು ನೋಡ್ಕೋಬೋದು. ಪ್ರಿವ್ಯೂ ನೋಡ್ಕೊಂಡಾದ ನಂತರ ಡೈರೆಕ್ಟಾಗಿ ನಿಮಗೆ ಡನ್ ಅಂತ ಕೊಡಿ. ಈ ರೀತಿಯಾಗಿ ನಿಮಗೆ ಫೋಟೋ ಬರುತ್ತೆ, ಸೆಲ್ಫಿ ಪಿಕ್ಚರು. ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಒಂದು ವೇಳೆ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಬೇರೆ ಫೋಟೋ ತಂದರೆ ನೀವು ಟ್ರೈ ಆಗ್ಯಾರ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ವಂದೇ ಮಾತರಂ ವಿಡಿಯೋ ಬರುತ್ತೆ. ಪಕ್ಕದಲ್ಲಿ ಸರ್ಟಿಫಿಕೇಟ್ ಕೂಡ ಬರುತ್ತೆ. ವಿಡಿಯೋ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮೊದಲು ವಂದೇ ಮಾತರಂ ಗೀತೆನೇ ಕೇಳಿಸ್ಕೊಳ್ಳೋಣ.
ಈ ರೀತಿಯಾಗಿ ನೀವು ವಿಡಿಯೋ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಅಂತಿದೆ, ಅದರ ಮೇಲೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಜನರೇಟಿಂಗ್ ವಿಡಿಯೋ ಅಂತಿದೆ ಡೌನ್ಲೋಡ್ಗೆ. ನೀವು ಡೈರೆಕ್ಟಾಗಿ ಶೇರ್ ಕೂಡ ಮಾಡ್ಕೋಬೋದು ಮತ್ತು ಸರ್ಟಿಫಿಕೇಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಕೂಡ ನೀವು ಲಿಂಕ್ ಇದೆ, ಶೇರ್ ಮಾಡ್ಕೋಬೋದು. ಡೌನ್ಲೋಡ್ ಆಗಿರುತ್ತೆ. ಸರ್ಟಿಫಿಕೇಟ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಹರ್ ಘರ್ ತಿರಂಗ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.